ಯಾವಾಗ ಬಂದರೂ ಕೂಡ JB ಪಾರ್ಕ್ ಇಷ್ಟೇ ತುಂಬಿರುತ್ತೆ. ನಿಜವಾಗ ಅದು ನೋಡಕ್ಕೆ ಖುಷಿ ಆಗುತ್ತೆ. ಯಾವಾಗಿದ್ರು ಹಿಂಗೆ ಇರ್ತಾರೆ ಕ್ರೌಡ್. ಸ್ವಲ್ಪ ಆಫ್ ಮಾಡ್ತೀನ ಇದು. ಏನಕ್ಕೆ ಅಂತಂದ್ರೆ ಯಾವಾಗಿದ್ ಎರಡನೇ ಸಲ ನಾನು ಬರ್ತಾ ಇರೋದು ಇಲ್ಲೇ. ಆಕ್ಚುಲಿ ನಮ್ಮ ಕುರುಕ್ಷೇತ್ರದ 100 ದಿನದ ಒಂದು ಅವಾರ್ಡ್ ಕೂಡ ತಗೊಂಡಿದ್ದು. ಶೀಲ್ಡ್ಗಳು ನಮ್ಗೆ ಏನ್ ಅನಿಸ್ತು, 1 ನಿಮಿಷ ರಚನಾ ನೀನ್ ಕಿರ್ಚ್ತಾ ಇದ್ರೆ ಮಾತಾಡಕ್ಕಾಗಲ್ಲ ತಂದೆ, ತಡಿಯೋ ತಂದೆ. ಏನಕ್ಕೆ ಅಂದ್ರೆ ಒಬ್ಬ ಕಲಾವಿದನಿಗೆ ಶೀಲ್ಡ್ ಅನ್ನೋದು ತುಂಬಾ ಮುಖ್ಯ. ಅದು ಯಾಕಂದ್ರೆ ಯಾವಾಗ್ಲೂ ಅದನ್ನ ನೋಡ್ತಾ ಇರ್ತೀವಲ್ಲ, ಹೌದಪ್ಪ ಇನ್ನೊಂದ್ಸಲಿ ಈ ತರ ತಗೊಳ್ಳೋಣ ಅಂತ. ಮೊದಲನೇ ಸಿನಿಮಾಯಿಂದ ಹಿಡಿದು ಇವತ್ತವರೆಗೆ ನಾನು ಮುನಿರತ್ನ ಅವ್ರನ್ನ ನೋಡ್ಕೊಂಡ್ ಬೆಳೆದಿರೋದೇ ಅಷ್ಟೇನೆ. ಯಾಕಂದ್ರೆ ಅವ್ರು ಯಾವುದಕ್ಕೂ ಮಾತಾಡಲ್ಲ, ಯಾವುದಕ್ಕೂ ಕೇಳಲ್ಲ. ಈಗಾಗಲೇ ಅಶ್ವನಂದ್ ಸರ್ ಹೇಳ್ತಾ ಇದ್ರು, ಪ್ರೊಡ್ಯೂಸರ್ಗೂ ಸರಿ, ರಾಜಕೀಯಕ್ಕೂ ಸರಿ, ಸ್ನೇಹಕ್ಕೂ ಸರಿ. ಸರ್ ಅದೆಲ್ಲದಕ್ಕಿಂತ ಸರ್ ಮಾತ್ಗೂ ಸರಿ ಸರ್. ಯಾಕಂದ್ರೆ ಮುನಿಯವ್ರ ಹತ್ರ ಮಾತು ಕೊಟ್ಟು ನಾವೆಲ್ಲ ನಿಂತ್ಕೊಳಕ್ ಆಗಲ್ಲ. ಅವ್ರು ನಾವ್ ಏನೇ ಕೇಳಿದ್ರು ಅದಕ್ಕೊಂದು ಪಾಯಿಂಟ್ ಹಾಕಿರ್ತಾರಲ್ಲಿ. ಹೌದಲ್ಲಪ್ಪ ಏನಕ್ಕಪ್ಪ ಇದು ಅಂತ ಅಂದ್ಬಿಟ್ಟು. ಸೊ ಆ ಥರ ನಾನು ತುಂಬಾ ಜನ ನಿರ್ಮಾಪಕರು ನೋಡಿದ್ದೀನಿ. ಆದ್ರೆ ಇವ್ರು 10 ಕಟ್ಟ ಬದಲು ಬರೀ ಒಂದೇ ಮುತ್ತು ಕಟ್ತಾರೆ. ಯಾಕಂದ್ರೆ ಅವ್ರು ಸಿನಿಮಾ ಮಾಡಿದ್ನ ನೀವೆಲ್ಲ ನೋಡಿರ್ಬೋದು. ಆದ್ರೆ ಇವತ್ತು ಅವ್ರಿಗೆ ಗೊತ್ತಿಲ್ಲ. ಈಗ ಆಕ್ಚುಲಿ ಅವ್ರಿಗೆ ಹೇಳ್ತೀನಿ ಸ್ಟೇಜ್ ಮೇಲೆ, ಅವ್ರ ಮೊದಲನೇ ಸಿನಿಮಾ ಒಂದು ಆಂಟಿ ಪ್ರೀತ್ಸೆ ಅಲ್ವಣ. ಅದಕ್ಕೆ ಗಾಂಧಿನಗರದಲ್ಲಿ ಸಂತೋಷ್ ಲಾಡ್ಜ್ ಅಂತ ಇದೆ, ನಮ್ಮ ವಾಸವರೇ ಅದಕ್ಕೆ ನಿರ್ದೇಶಕರು. ಅವಾಗ ನಾನು ಎತ್ಕೊಂಡೋಗಿ ಫೋಟೋ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಏನಕ್ಕೆ ಕೊಟ್ಟಿದೆ ಅಂದ್ರೆ ಅವಾಗ ಪಾಪ ಎಲ್ಲ ಸೆಲೆಕ್ಟ್ ಆಗೋಗಿದ್ರು. ಅವ್ರು ಹೇಳಿದ್ರು ಇಲ್ಲ ದರ್ಶನ್ ಎಲ್ಲ ಸೆಲೆಕ್ಟ್ ಆಗ್ಬಿಡೋದು. ಸರಿ ಸರ್ ಪರವಾಗಿಲ್ಲ. ಇಲ್ಲ ಅಂದ್ರೆ ನಿನ್ ಫಸ್ಟ್ ಪಿಕ್ಚರಲ್ಲೇ ನಾನು ಆಕ್ಟ್ ಮಾಡ್ತಿದ್ದೆ ನಾನು ಆಂಟಿ ಪ್ರೀತ್ಸಲ್ಲಿ. ಒಳ್ಳೇದಾಯ್ತು. ಉಪೇಂದ್ರ ಸರ್ದು ರಕ್ತ ಕಣ್ಣೀರ್ ಆಗ್ಬೋದು, ಅನಾಥರ ಆಗ್ಬೋದು, ಎಷ್ಟು ಸಿನಿಮಾಗಳು. ಆದ್ರೆ ಎಲ್ಲಾನು ತುಂಬಾ ಪ್ಯಾಷನೇಟ್ ಆಗೇ ಮಾಡಿದ್ದು. ಯಾಕಂದ್ರೆ ಸಿನಿಮಾ ಅನ್ನೋದು ಅವ್ರಿಗೊಂಥರ ಪ್ಯಾಷನೇಟ್. ಅದು ಇಲ್ಲ ಅಂದ್ರೆ ಕುರುಕ್ಷೇತ್ರ ಅಂತ ಸಿನಿಮಾ ಮಾಡ್ತಾ ಇರ್ಲಿಲ್ಲ. ನಾನು ಸುಮಾರು ಸಲ ಕೇಳಿದೆ, ಇಷ್ಟೊಂದು ಖರ್ಚು ಮಾಡ್ತಿದ್ಯಲ್ಲ, ನಿನಗೆ ಗ್ಯಾರಂಟಿ ಇದೆಯಾ ಅಂತ. ಸಿನಿಮಾ ದೊಡ್ಡದು ಅಂತ. ಈಗ ಅವ್ರು ಹೇಳಿದ್ರು ರಾಜಕೀಯ ಅಂತ. ಒಬ್ಬ ಅಣ್ಣನಾಗಿ, ಆತನಿಗೊಬ್ಬ ತಮ್ಮನಾಗಿ ಅವ್ರು ಯಾವಾಗ ಕರೆದ್ರು ಕೂಡ ನಾನು ಇಲ್ಲ ಅಂತ ಹೇಳಲ್ಲ. ಅವ್ರು ಯಾವತ್ತು ಆಮೇಲೆ ಎಲ್ಲ ಬರೀ ನೆಕ್ ಮೂಮೆಂಟ್ ಅಲ್ಲಿ ಹೇಳ್ತಾರೆ. ಅದು ಕೂಡ ಹೇಳ್ತೀನಿ ಕೇಳಿಸ್ಕೊಡ್ರಿ. ನಾನೆಲ್ಲೋ ಅಲ್ಲೆಲ್ಲೋ ಪಾಪ ಯಾರಿಗೋ ಕ್ಯಾಂಪೇನಿಂಗ್ ಮಾಡ್ತಾ ಇರ್ತೀವಿ. ನಾಳೆ ಬಂದ್ಬಿಡ್ಬೇಕು ನಾನು ಹೇಳ್ಬಿಟ್ಟಿನಿ ಟಕ್, ನಾವು ಕೇಳಿಸ್ಕೊ ಇನ್ಯಾರಿಗೋ ಕೊಟ್ಟಿದ್ದೆ ಪಾಪ ಅವ್ರಿಗೇನೋ ಸಬ್ಬು ಬೇಳೆ ಓಡ್ ಬರ್ತೀನಿ ನಾನು. ಯಾಕಂದ್ರೆ ಆ ಥರದೊಂದು ಸ್ನೇಹ ಬಾಂಧ ನಮ್ದು. ಹಂಗನ್ಬಿಟ್ಟು 24 ಗಂಟೆ ನಾವೇನು ಫೋನಲ್ಲೂ ಇರಲ್ಲ, ಯಾವತ್ತೋ ಒಂದಿನ. ಈಗ ಇವತ್ತು ನೋಡ್ರಿ ಕರೆಕ್ಟಾಗಿ ಏನಕ್ಕೆ ನಾನು ಮುನಿರತ್ನ ಅವ್ರನ್ನ ಒಂದು ಅಪ್ರಿಷಿಯೇಟ್ ಮಾಡ್ತೀನಿ ಅಂದ್ರೆ, ನೀನ್ ಬೇಗ ಎಲ್ಲ ಬರಬೇಡಪ್ಪ, ಕರೆಕ್ಟ್ 10:30 ನೀನು ಇಲ್ಲಿರಂಗ್ ನೋಡ್ಕೊ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ 10:30ಗೆ ನಾನು ಕರೆಸ್ಕೊಂಡ್ರು. ಯಾಕಂದ್ರೆ ಆ ಟೈಮಿಂಗ್ ಪಂಚಾಲಿಟಿ ಮುನಿರತ್ನ ಅವ್ರ ಹತ್ರ ಇದೆ. ಅದು ಯಾವುದೇ ಕೆಲಸದಲ್ಲಿ ಆಗ್ಬೋದು. ದರ್ಶನ್ ನನಗೆ 1ನೇ ತಾರೀಕಿಂದ 10ನೇ ತಾರೀಕು ಡೇಟ್ಸ್ ಕೊಡಂದ್ರೆ 11ನೇ ತಾರೀಕು, ಎಷ್ಟೋ ಜನ 15ನೇ ತಾರೀಕು ಕೇಳ್ಕೊಂಡಿದ್ದಾರೆ ಇಲ್ಲ ಕೆಲಸ ಮುಗ್ದಿಲ್ಲ ಅಂತ. 1ನೇ ತಾರೀಕಿಂದ 10ನೇ ತಾರೀಕು ಕೇಳ್ಕೊಂಡಿದ್ದೀನಿ. ಅಷ್ಟಲ್ಲಿ ದರ್ಶನ್ ಕೆಲಸ ಮುಗಿಸ್ಬೇಕು ಅಂತ. ಯಾಕಂದ್ರೆ ಅಷ್ಟೊಂದು ಪ್ಯಾಷನೇಟ್ ಇರೋಂಥವ್ರು. ನಮ್ಮ ಸ್ನೇಹಿತರಾದಂಥ ಅಶ್ವಥ್ ನಾರಾಯಣ ಅವ್ರದ್ದೊಂದು ಚಿತ್ರರಂಗಕ್ಕೊಂದು ದೊಡ್ಡ ಕೊಡುಗೆನೇ ಇದೆ. ಅವ್ರದ್ದು ವಿಜಯನಗರ ಪದ್ಮಶ್ರೀ ಡೈರೆಕ್ಟ್ ಸಿಕ್ತಿದ್ದು, ಈಗಲೂ ಇದೆ. ಅದು ಅವರ ಕಸಿನ್ ಆಗಬೇಕು ವಿಜಯ್ ಅವರು, ಅಲ್ಲ ಸರ್? ಯಾಕಂದ್ರೆ ನಮ್ಮ ಜೊತೆ ಅವರು ಜೊತೆ ಮಾಡ್ಬೇಕಾದ್ರೆ ನಾನು ಒಂದೇ ಕೇಳ್ಕೊಂಡಿದ್ದು, ನಿಮ್ದಾಗಿದ್ದು ಡೈನೆಕ್ಸಿಸ್ ಸೆಂಟರ್ ಇದೆಯಲ್ಲ, ನಮ್ಮಲ್ಲಿ ಫೈಟರ್ಗಳು ಪಾಪ ಬಿದ್ದು ಕೈಕಾಲು ಮುರ್ಕೋತಾರೆ, ಅವ್ರು ಅಲ್ಲಿ ಎಕ್ಸ್ರೇ ತೆಗ್ಸಕ್ಕಾಗಲ್ಲ ಅಂದಾಗ ಫ್ರೀಯಾಗಿ ಅದೊಂದು ಕೊಡ್ತಿದ್ರಿ ಸರ್. ನೋಡಿ ನಿಮ್ದು ಕೊಡುಗೆ ಇದೆ ಚಿತ್ರರಂಗಕ್ಕೆ ಅವಾಗ. ಸೊ ಆ ಥರದೊಂದು ಕೆಲಸ ಮಾಡಿದವರು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಶಿವರಾತ್ರಿ ಇಲ್ಲಿಗೆ ಬಂದಾಗೆಲ್ಲ ಕೇಳ್ಕೊಳ್ಳೋದು, ಸಮ್ಮರ್ ಸ್ಟಾರ್ಟ್ ಆಯ್ತು, ದಯಮಾಡಿ ಏನಿಡ್ಬೇಕಪ್ಪ ಮನೆ ಮುಂದೆ ಮನೆ ಮೇಲೆ ದಯಮಾಡಿ ನೀರಿಡಿ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಈಗಲೇ ಆಕ್ಚುಲಿ ನೀರಿಲ್ಲ. ನಾವಾದ್ರೂ ಸ್ವಲ್ಪ ನೀರು ಕುಡಿ ಅಂತ ಕೇಳ್ಕೋಬಹುದು. ಪಾಪ ಕೇಳ್ಕೊಳ್ಳೋದು ದಯಮಾಡಿ ಇದೊಂದು ಮಾಡಿ. ಹಾಗೇನೆಲ್ಲ ಪಿಳ್ಳೆಗಳೆಲ್ಲ ಇದರ ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಓದಿ. ಏನೇ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಡಿಸ್ಕೋಬೇಡ್ರಿ. ಲೈಫಲ್ಲಿ ಇದಕ್ಕಿಂತ ದೊಡ್ಡ ಎಕ್ಸಾಮ್ ಇದೆ, ಅದ್ರ ಮುಂದೆ ತುಂಬಾ ಚಿಕ್ಕ ಎಕ್ಸಾಮು. ದಯಮಾಡಿ ಆರಾಮಾಗಿ ಓದಿ, ಎಂಜಾಯ್ ಮಾಡ್ಕೊಡೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಿಮ್ಗೆಲ್ಲ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಕಾಯ್ತಾ ಇರೋದು ನಿಮ್ಮ ಬಾಯಿಂದ ಒಂದು ಡೈಲಾಗ್ ಬರಕ್ಕೆ. ಈಗ 25 ವರ್ಷಗಳು ಕನ್ನಡ ಚಿತ್ರರಂಗದಲ್ಲಿ ಪೂರೈಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ
ನಮ್ಮ ಕ್ಷೇತ್ರದಲ್ಲಿ ನನ್ನ ಮತದಾರ ದೇವರುಗಳು ಮತ್ತೆ ನಾನೊಬ್ಬ ನಿರ್ಮಾಪಕನಾಗಿ ಒಬ್ಬ ಶಾಸಕನಾಗಿ ಈ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಒಬ್ಬ ನಾಯಕ ನಟನಾಗಿ, ಒಬ್ಬ ಆತ್ಮೀಯನಾಗಿ, ಒಬ್ಬ ಸ್ನೇಹಿತನಾಗಿ ನಿಮ್ಗೆ ಶುಭ ಕೋರೋದಕ್ಕೆ ನನ್ನ ಎಮ್ಮೆಲ್ಲೆ ಕರ್ಕೊಂಡ್ ಬಂದಿದ್ದೀನಿ. ಚೇತೋಳ್ರಿ ಇಲ್ಲಿ. ಮುಂದೆ